ನಮಗೆ ಒಳಗೆ ಹೋದಾಗ ಅಲ್ಲಿ ಐಹೊಳೆ ಒಳಗೆ ರೈತಾಪಿ ವರ್ಗದ ಬಡ ಕುಟುಂಬಗಳು ಇಲ್ಲ ಗುಡಿ ಒಳಗರೆ ಇದ್ದರು, ಇಲ್ಲಾಂದರೆ ಗುಡಿನ ಅವ್ರ ಮನೆಯಾಗಿದ್ದರು. ಅವರು ಎತ್ತು ಕಟ್ಟಿದ್ದಿರ್ಬೋದು, ಎಮ್ಮೆ ಕಟ್ಟಿದ್ದಿರ್ಬೋದು, ಕುರಿ ಕಟ್ಟಿದ್ದಿರ್ಬೋದು. ತಮ್ಮ ವೃತ್ತಿ ಏನಿತ್ತಲ್ಲ ಕೃಷಿ ವೃತ್ತಿ, ಆ ಕೃಷಿ ವೃತ್ತಿಗೆ ಸಂಬಂಧಿದ್ದಾಗೆ ಆ ಸ್ಮಾರಕಗಳನ್ನು ಬಳಕೆ ಮಾಡಿಕೊಂಡಿದ್ರು. ಅವ್ರಿಗೂ ಅನಿವಾರ್ಯ ಅಂಥೇಳಿ ಅಂದ್ಕೋಬೋದು ನಾವು. ಆದರೆ ಅವರ ಇರುವಿಕೆ ಸಹಜವಾಗಿ ಗುಡಿಗಳನ್ನು, ಸ್ಮಾರಕಗಳನ್ನು ಯಾರೂ ಹೋಗಿ ನೋಡುವಂಥ ಪರಿಸ್ಥಿತಿಗಳು ಇರಲಿಲ್ಲ. ಆ ಹಿನ್ನೆಲೆಯೊಳಗೆ ಏನು ಐಡೆಂಟಿಫೈ ಮಾಡಿರ್ತಕ್ಕಂಥ 114 ಕುಟುಂಬಗಳಾಗ್ಯದವು, ಬಡ ಕುಟುಂಬಗಳು. ಯಾರು ವೃತ್ತಿಗಾಗಿ ಗುಡಿಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಮನೆಗಳಿಗಾಗಿ ಗುಡಿಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ವಿಶ್ರಾಂತಿಗಳಿಗಾಗಿ ಮನೆಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಆ ಗುಡಿಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅವರನ್ನು ಗುರುತಿಸಿ ಅವರಿಗಾಗಿ ನಿವೇಶನ ತಕ್ಷಣದಲ್ಲಿ ಕೊಡಬೇಕು, ಅವರಿಗೆ ರಿಹ್ಯಾಬಿಲಿಟೇಟ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂಥೇಳಿ ಸುಮಾರು 20 ಎಕರೆಯಷ್ಟು ಭೂಮಿ ಬೇಕಾಗ್ತದೆ. ಮಾನ್ಯ ಮೇಟಿಯವ್ರಿಗೆ, ಮಾನ್ಯ ನಂಜೇನಮಠರವ್ರಿಗೆ ನಾವು ಈಗಾಗಲೇ ವಿನಂತಿ ಮಾಡಿದ್ದೇವೆ. ಮೇಟಿಯವರು ಭಾಳ ಬೇಗ ಅಲ್ಲಿಗೆ ಹೋಗಿ ಸರ್, ಈಗ 116 ಮನೆಗಳು ಅಂತ ಹೇಳಿದ್ರಿ ಸರ್. 114 ಈಗಾಗಲೇ ಅವನ್ನ ಒಂದು ಹಂತದಲ್ಲಿ ಸರ್ವೆ ಮಾಡಿಟ್ಟಿದ್ದು, ಇನ್ನೂ 8 ಜಾಸ್ತಿ ಆಗ್ಬೋದು ಅನ್ನೋದು ಅಧಿಕಾರಿಗಳ ಅಂದಾಜಿದೆ. ಸಂಪೂರ್ಣ ಸ್ಥಳಾಂತರದ ಬೇಡಿಕೆ ಸಂಪೂರ್ಣ ಸ್ಥಳಾಂತರದ ಬೇಡಿಕೆಯನ್ನು ಸಹಿತ ಸರ್ಕಾರ ಗಂಭೀರವಾಗಿ ಗಮನಿಸ್ತದೆ. ಅದರ ಸಲುವಾಗಿ ಏನು ಎಕ್ಸಸೈಸ್ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನ ರೀಜ್ನಲ್ ಡೈರೆಕ್ಟರ್ ಏನು ಇದ್ದಾರೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದು ಹಂತ ಹಂತವಾಗಿ ಹೆಂಗೆ ಮಾಡಬೇಕು, ಓಣಿನ ಅಥವಾ ಏರಿಯಾನ ಅಥವಾ ಗುಡಿಗಳ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಅದರ ಬಗ್ಗೆ ತಾವು ಸರ್ವೆ ಹಾಗೂ ಪ್ರಾಜೆಕ್ಟನ್ನು ರೆಡಿ ಮಾಡಿರಿ ಅಂತ ಸೂಚನೆ ಕೊಟ್ಟಿದ್ದೀವಿ.